ಕಳಿಸು. ಓಕೆ ಮ್ಯಾಮ್. ತಗೊಳ್ಳಿಮ್ಮ, ಈ ಮೆಡಿಸನ್ನ ಕರೆಕ್ಟಾಗಿ ಟೈಮಿಂಗ್ ಸರಿಯಾಗಿ ಕೊಡಬೇಕು. ಹಾಗೆ ಸ್ವಲ್ಪ ಬೆಳಗ್ಗೆ ಹೊತ್ತೆಲ್ಲ ವಾಕಿಂಗ್ ಮಾಡಿಸ್ಬೇಕು ನೀವು. ಬರೀ ವೀಲ್ ಚೇರಲ್ಲೇ ಓಡಾಡಿಸೋದು ಅದೆಲ್ಲ ಮಾಡಿದ್ರೆ ಅವರು ಬೇಗ ರಿಕವರಿ ಆಗಲ್ಲ. ಆದಷ್ಟು ಸ್ವಲ್ಪ ಕೈ ಇಟ್ಕೊಂಡು ನಡೆಸೋದಕ್ಕೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿ. ಖಂಡಿತ ಸಿಸ್ಟರ್, ಮಾಡ್ತೀವಿ. ಈ ಮೆಡಿಸನ್ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಚೆಕಪ್ಗೆ ಬನ್ನಿ. ಓಕೆ ಸಿಸ್ಟರ್, ತಗೊಳ್ಳಿ. ನಾವಿನ್ನು ಹೊರಡ್ಬೋದಾ ಮೇಡಮ್? ಬಿಲ್ ಎಲ್ಲ ಕಂಪ್ಲೀಟ್ ಆಗಿದೆ ತಾನೇ? ಹಾಂ ಸಿಸ್ಟರ್, ಆಗಿದೆ. ಸರಿ, ನೀವಿನ್ನು ಹೊರಡ್ಬೋದು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಹೇಳಿ ಸಿಸ್ಟರ್, ಅದು ಚೆಕಪ್ ಮಾಡಿಸ್ಬೇಕಾಗಿತ್ತು. ಯಾರಿಗೆ? ಏನಾಗಿದೆ? ನಮ್ಮ ಅಕ್ಕಗೆ ಸಿಸ್ಟರ್. ಯಾರಿಗೆ? ಇವರೇನಾ? ಹಾಂ ಸಿಸ್ಟರ್, ಇವ್ರಿಗೇನೆ. ಏನು ಪ್ರಾಬ್ಲಮ್ ಆಗಿದೆ? ಅದೇ ಸಿಸ್ಟರ್, ಇಲ್ಲಿ ಮಕ್ಕಳಾಗದೇ ಇರೋದಕ್ಕೆಲ್ಲ ಫೆಸಿಲಿಟಿ ಇದೆಯಾ? ಚೆಕಪ್ ಮಾಡಿಸ್ಬೇಕಾಗಿತ್ತು. ಇವ್ರ ಮದುವೆ ಆಗಿ 3 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಸಿಸ್ಟರ್. ಹಾಂ ಎಲ್ಲ ಚೆಕಪ್ ಕೂಡ ಮಾಡ್ತೀವಿ. ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟಿ ಕೂಡ ಇದೆ. ಅಲ್ಲಿ ಒಬ್ಬರು ಸಿಸ್ಟರ್ ಕೂತಿರ್ತಾರೆ. ಹೋಗಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ಕೊಡಿ. ಡಾಕ್ಟ್ರು ಬರ್ತಾರೆ ಇನ್ನೇನು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸಿಸ್ಟರ್. ಸರಿ, ಹೋಗಿ. ಸಿಸ್ಟರ್, ಎಲ್ಲಿ ಬರ್ಕೊಡ್ಬೇಕು? ಸ್ಟ್ರೈಟ್ ಹೋಗಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರಿಸೆಪ್ಷನ್ ಹಾಲು, ಅಲ್ಲೊಬ್ರು ಸಿಸ್ಟರ್ ಕೂತಿರ್ತಾರೆ. ಫುಲ್ಲು ಡೀಟೇಲ್ಸ್ ಏನಿದೆ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಬರ್ಕೊಡಿ. ನಿತ್ಯ ಅಂತ ಅವ್ರ ಹೆಸರು. ಸರಿ ಸಿಸ್ಟರ್. ಜಾನಕಿ, ಏನು ಕೇಳ್ತಾರೋ ಏನೋ, ನನಗೆ ಭಯ ಆಗ್ತಾ ಇದೆ ಜಾನಕಿ. ಭಯ ಆಗ್ತದೆ ಅಂದರೆ ಆಗುತ್ತಕ್ಕ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ. ಏನು ಹೆದರ್ಕೊಂಬೇಡ, ನಾನು ಇದ್ದೀನಿ ನಡಿ. ಆದರೂ ಜಾನಕಿ, ಏನು ಮಾಡ್ತಾರೋ ಏನೋ, ನಾನು ಕೈಕಾಲೆಲ್ಲ ನಡುಕ್ತಾ ಇದೆ ಕಣೆ. ಏನು ಮಾಡಲ್ಲ ಅಕ್ಕವರು. ಹಬ್ಬ ಅಂದರೆ ಒಂದು ಇಂಜೆಕ್ಷನ್ ಕೊಡ್ಬೋದು. ಸ್ಕ್ಯಾನಿಂಗ್ ಅಂತೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ಮಾಡಿದ್ರು ಮಾಡ್ತಾರೆ, ಇಲ್ಲ ಬರೀ ಚೆಕಪ್ ಮಾಡ್ತಾರೋ ಏನು ಮಾಡ್ತಾರೋ ನನಗೂ ಅಷ್ಟು ಗೊತ್ತಿಲ್ಲ. ಹೋಗಿ ನೋಡೋಣ ನಡಿ. ಅಕಸ್ಮಾತ್ ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಟರೆ ಹಾಕಿಸ್ಕೊ, ಸುಮ್ಮನೆ ಅದಕ್ಕೂ ಗೋಳಾಡಬೇಡ. ಅಯ್ಯಪ್ಪ, ಇಂಜೆಕ್ಷನ್ ನಾನು ಒಂದು ದಿವಸನೂ ಇಂಜೆಕ್ಷನ್ ಚುಚ್ಚಿಸ್ಕೊಂಡಿಲ್ಲ ಜಾನಕಿ. ಮದುವೆ ಆದಮೇಲೆ ಇದೆಲ್ಲ ಕಾಮನ್ ಅಕ್ಕ. ಇಂಜೆಕ್ಷನ್ನು ಚುಚ್ಚಿಸ್ಕೋಬೇಕು, ಬಾಟ್ಲು ಹಾಕ್ಸ್ಕೋಬೇಕು, ಆಸ್ಪತ್ರೆಗೂ ಬರಬೇಕು, ಇಷ್ಟೆಲ್ಲ ಕೆಲಸ ಇದೆ ಇನ್ನೂ ಓಡಾಡೋದು. ನಡಿ. ಸ್ವಲ್ಪನೂ ಭಯ ಪಡಬೇಡ. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ, ನೀನೇನು ಹೆದರ್ಕೊಂಬೇಡ. ಸರಿ ಜಾನಕಿ. ಮೇಡಮ್ ನಮಸ್ತೆ. ಹಾಂ ಹೇಳಿ, ಏನಾಗಬೇಕು? ಮೇಡಮ್ ಇವ್ರದ್ದು ಸ್ವಲ್ಪ ಡೀಟೇಲ್ಸ್ ತಗೋಬೇಕಾಗಿತ್ತು. ಯಾರಿಗೆ? ನಮ್ಮದೇ ಮೇಡಮ್. ಸರಿ, ಒಂದು ನಿಮಿಷ ಕೂತ್ಕೊಳ್ಳಿ. ಬಾಕಾ. ಮೇಡಮ್ ಇಲ್ಲಿ ಲೇಡಿ ಡಾಕ್ಟರ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ ಮೇಡಮ್. ಇಬ್ಬರು ಇದ್ದಾರೆ ಮೇಡಮ್. ಡಾಕ್ಟ್ರ್ ಇನ್ನೂ ಬಂದಿಲ್ವಾ ಮೇಡಮ್? ಇನ್ನೂ ಬಂದಿಲ್ಲ, ಇನ್ನೇನು ಒಂದು 10 ನಿಮಿಷ ಬರ್ತಾರೆ. ಸರಿ ಹೇಳಿ, ಏನು ಪ್ರಾಬ್ಲಮ್ಮು? ಮೇಡಮ್ ಇವ್ರಿಗೆ ಕಂಪ್ಲೀಟಾಗಿ ಹೆಲ್ತ್ ಚೆಕಪ್ ಕೂಡ ಮಾಡಬೇಕು. ಹಾಗೆ ಈಗ ಮದುವೆ ಆಗಿ 3 ವರ್ಷ ಆಗಿದೆ, ಇನ್ನೂ ಮಕ್ಕಳಿಲ್ಲ ಮೇಡಮ್, ಅದಕ್ಕೆ ಚೆಕ್ ಮಾಡ್ಸಕ್ಕೆ ಬಂದಿದ್ದೀವಿ. ಓ ಹೌದಾ, ಸರಿ. ಹೆಸರೇನು? ಲಕ್ಷ್ಮಿ ಅಂತ. ವಯಸ್ಸು ಎಷ್ಟಕ್ಕ? 28 ಸಿಸ್ಟರ್. ಸರಿ, ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂದರೆ? ಈಗ ಏಪ್ರಿಲ್ಗೆ 3 ವರ್ಷ ಆಗುತ್ತೆ ಸಿಸ್ಟರ್. ಸರಿ, ಮಂತ್ಲಿ ಪ್ರಾಬ್ಲಮ್ಸ್ ಏನಿಲ್ವಾ? ಇಲ್ಲ ಸಿಸ್ಟರ್, ಎಲ್ಲ ಸರಿಯಾಗಿದೆ. ಸರಿ, ಇವ್ರದ್ದು ಡೀಟೇಲ್ಸ್ ಎಲ್ಲ ನಾನು ತೊಗೊಂಡಿದ್ದೀನಿ. ಈಗ ಇನ್ನೂ ಡಾಕ್ಟರ್ ಬಂದಿಲ್ಲ, ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲಾಂದರೆ ಲೇಡಿ ಡಾಕ್ಟ್ರು ಬಂದಿದ್ದಾರೆ. ಸೊ ಒಂದ್ಸರಿ ನಾನು ಹೋಗಿ ಅವ್ರಿಗೆ ಕೇಳ್ಕೊಂಡು ಬರ್ತೀನಿ. ಓಕೆ ತೋರಿಸಿ ಅಂದರೆ ನೀವು ಅವ್ರಿಗೆ ವಿಸಿಟ್ ಮಾಡ್ಬೋದು. ಸರಿ ಸಿಸ್ಟರ್, ಲೇಡಿ ಡಾಕ್ಟರ್ಗೆ ತೋರಿಸ್ತೀವಿ. ಸರಿ ಕೂತ್ಕೊಳ್ಳಿ ಮೇಡಮ್. ಇವತ್ತೊಂದು ಸ್ವಲ್ಪ ಇವ್ರಿಗೆ ಚೆಕಪ್ ಇರುತ್ತೆ. ಯಾವಾಗ ಆಗುತ್ತೆ ಎಷ್ಟೊತ್ತು ಅಂತ ಏನು ಹೇಳೋಕ್ಕಾಗಲ್ಲ. ತುಂಬ ಹೊತ್ತಾಗುತ್ತೆ ಸಿಸ್ಟರ್? ಹೇಳಲಿಕ್ಕಾಗಲ್ಲ. ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ತಾರೆ. ಫಸ್ಟ್ ಟೈಮ್ ಚೆಕ್ ಮಾಡಿಸ್ತಾ ಇದ್ದಾರೆ ಅಥವಾ ಎಲ್ಲಾದರೂ ತೋರಿಸಿದ್ದಾರೆ ಇದಕ್ಕೂ ಮುಂಚೆ? ಎಲ್ಲೂ ತೋರಿಸಿಲ್ಲ ಸಿಸ್ಟರ್, ಇದೇ ಫಸ್ಟು. ಹಾಂ, ಬ್ಲಡ್ ಚೆಕಪ್ ಎಲ್ಲ ಮಾಡಬೇಕಾಗುತ್ತೆ, ಸ್ಕ್ಯಾನಿಂಗ್ ಇರುತ್ತೆ. ಸೊ ಇನ್ನೂ ನೋಡೋಣ, ಮೇಡಮ್ ಏನು ಹೇಳ್ತಾರೆ ಎಲ್ಲ ಕೇಳ್ಕೊಂಡು ಬರ್ತೀನಿ ಡಾಕ್ಟ್ರು. ಸೊ ಅವ್ರು ಹೇಳಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸಿಸ್ಟರ್, ಕೇಳ್ಕೊಂಡು ಬನ್ನಿ. ಮೇ ಕಮಿಂಗ್ ಮ್ಯಾಮ್? ಕಮಿಂಗ್. ಹೇಳಿ ನಿತ್ಯ. ಮೇಡಮ್ ಪೇಷಂಟ್ ಇದ್ದಾರೆ. ಏನು ಪ್ರಾಬ್ಲಮ್ಮು? ಮೇಡಮ್ ಅವರು ಮಕ್ಕಳಾಗಿಲ್ಲ ಅಂತ ಚೆಕಪ್ ಮಾಡ್ಸಕ್ಕೆ ಬಂದಿದ್ದಾರೆ. ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಮೇಡಮ್. ಹೌದಾ, ಸರಿ ಕಳಿಸಿ. ಓಕೆ ಮೇಡಮ್. ಡಾಕ್ಟರ್ ಬಂದ್ರಾ ನಿತ್ಯ? ಇನ್ನೂ ಇಲ್ಲ ಮೇಡಮ್, ಬಂದಿಲ್ಲ. ಸೊ ಡಾಕ್ಟರ್ ಬರೋವರೆಗೂ ಏನು ಚೆಕ್ ಮಾಡೋಕ್ಕಾಗಲ್ಲ, ಅವ್ರು ಬಂದಮೇಲೆ ಚೆಕಪ್ ಮಾಡ್ತೀನಿ. ಸರಿ ಕಳಿಸಿರಿ. ಡೀಟೇಲ್ಸ್ ಎಲ್ಲ ನಾನು ಸ್ವಲ್ಪ ತೊಗೊತೀನಿ. ಹಾಗೆ ಬ್ಲಡ್ ಚೆಕಪ್ದೊಂದು ಬರ್ಕೊಡ್ತೀನಿ ನಾನು, ಅದನ್ನು ಚೆಕ್ ಮಾಡ್ತೀರಾ ನಾವು? ಓಕೆನಾ? ನೆಕ್ಸ್ಟ್ ಪ್ರೊಸೆಸಿಂಗ್ ಎಲ್ಲ ಡಾಕ್ಟರ್ ಬಂದಮೇಲೆ. ಸರಿ ಮೇಡಮ್, ಆಯಿತು. ಮೇಡಮ್ ಡಾಕ್ಟ್ರು ನಿಮ್ಮನ್ನು ಕರೀತಾ ಇದ್ದಾರೆ. ಲಕ್ಷ್ಮಿ ಅಕ್ಕ ಕರೀತಾ ಇದ್ದಾರಂತೆ, ಬಾ ಹೋಗೋಣ. ಸಿಸ್ಟರ್, ನಿಮ್ಗೇನೋ ಕೇಳಬೇಕಾಗಿತ್ತು. ಕೇಳಿ. ಅದು ಇಲ್ಲಿ ಡಾಕ್ಟರ್ ಇದ್ದಾರಲ್ಲ, ಅವ್ರ ಹೆಸರೇನು ಮೇಡಮ್? ಯಾರು, ಲೇಡಿ ಡಾಕ್ಟರಾ? ಅಲ್ಲ, ಜೆಂಟ್ಸು. ಮಧು ಡಾಕ್ಟರ್ ಅಂತ. ಲಕ್ಷ್ಮಿ ಅಕ್ಕ ನೋಡು, ವಸಂತಿ ಅಕ್ಕ ಹೇಳಿದ ನಿಜ, ಮಧು ಇಲ್ಲೇ ಕೆಲಸ ಮಾಡೋದು. ಅಯ್ಯೋ ಸರ್ರನ್ನು ಜಾನಕಿ ಹಾಗೆಲ್ಲ ಮಾತಾಡ್ಬೇಡ. ಸಿಸ್ಟರ್, ನಾವು ಲೇಡಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಮಧು ಡಾಕ್ಟರ್ನ ಮೀಟ್ ಮಾಡ್ಬೋದಾ? ಖಂಡಿತ ಮೀಟ್ ಮಾಡ್ಬೋದು. ಇವಾಗ ಏನಿದ್ರು ಜಸ್ಟ್ ಹರ್ಷ ಮೇಡಮ್ ನಿಮಗೆ ಚೆಕ್ ಮಾಡ್ತಾರಷ್ಟೇ. ಟ್ರೀಟ್ಮೆಂಟ್ ಎಲ್ಲ ಏನಿದ್ರು ಮಧು ಡಾಕ್ಟರ್ ಹೇಳಿದ ಮೇಲೇ ಹರ್ಷ ಮೇಡಮು ನಿಮಗೆ ಟ್ರೀಟ್ಮೆಂಟ್ ಕೊಡೋದು. ಹೌದಾ, ಥ್ಯಾಂಕ್ಸ್ ಸಿಸ್ಟರ್. ಮಧು ಡಾಕ್ಟರ್ ಗೊತ್ತಾ ನಿಮಗೆ? ಹಾಂ, ಅವರು ಸ್ವಲ್ಪ ನಮಗೆ ಪರಿಚಯ ಇದ್ದವರೇನೆ. ಹೌದಾ, ಸರಿ ಓಕೆ. ಡಾಕ್ಟರ್ ಬಂದಮೇಲೆ ಲಕ್ಷ್ಮಿ ಜಾನಕಿ ಅಂತ ಹೇಳಿ ಸಿಸ್ಟರ್, ಅವ್ರಿಗೆ ಗೊತ್ತಾಗುತ್ತೆ. ಜಯಕುಮಾರ್ ಶೋಭಾ ಅವ್ರ ರಿಲೇಟಿವ್ ಅಂತ ಹೇಳಿ. ಓಕೆ ಮೇಡಮ್, ಹೇಳ್ತೀವಿ. ಕ್ಯಾಬಿನಲ್ಲಿ ಮೇಡಮ್ ಇದ್ದಾರೆ, ಹೋಗಿ ಮೀಟ್ ಮಾಡಿ.
ಸರಿ ಸಿಸ್ಟರ್, ಥ್ಯಾಂಕ್ ಯು. ಮೇಡಮ್ ಅವರು ಡೀಟೇಲ್ಸ್ ತಗೊಂಡಿಲ್ಲ ಅಂದರೆ ಬಂದಿಲ್ಲಿ ತಗೊಂಡೋಗಿ. ಆಯಿತು ಸಿಸ್ಟರ್. ನಮಸ್ಕಾರ ಡಾಕ್ಟ್ರೆ. ಹಾಂ ನಮಸ್ತೆ, ಬನ್ನಿ. ಅಕ್ಕ ನೀನು ಅಲ್ಲಿ ಕೂತ್ಕೋ ಹೋಗು. ಕೂತ್ಕೊಳ್ಳಿ ಅಮ್ಮ, ಬೆಡ್ ಮೇಲೆ ಕೂತ್ಕೊಳ್ಳಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂದ್ರಿ? 3 ವರ್ಷ ಆಗಿದೆ ಡಾಕ್ಟ್ರೆ. ಇನ್ನೂ ಮಕ್ಕಳಾಗಿಲ್ಲ. ಏನು ಸಮಸ್ಯೆ ಇದೆ ಅಂತಲೂ ಗೊತ್ತಾಗ್ತಿಲ್ಲ. ಬೇರೆ ಕಡೆ ಎಲ್ಲೂ ನಾವು ತೋರಿಸಿಲ್ಲ ಡಾಕ್ಟ್ರೆ, ಇದೇ ಮೊದಲನೇಕಿಂತ ತೋರಿಸ್ತಾ ಇರೋದು. ಅದು ಅವರೇನು ತೋರಿಸ್ಬೇಕು ಅಂತ ಇರಲಿಲ್ಲ, ನಾವೇ ಕರ್ಕೊಂಬಂದಿದ್ದೀವಿ. ಯಾಕ್ರಿ ಮೇಡಮ್, ಮಕ್ಕಳು ಬೇಡವಾ ನಿಮಗೆ? ಹಂಗೇನಿಲ್ಲ ಡಾಕ್ಟ್ರೆ. ಮತ್ತ್ಯಾಕೆ 3 ವರ್ಷ ಆದರೂ ಸುಮ್ಮನೆ ಇದ್ದೀರಾ? ಗೊತ್ತಾಗ್ಲಿಲ್ಲ ಡಾಕ್ಟ್ರೆ ನಮಗೆ. ಹಿಂಗೆ ಹೇಳಿದ್ರೆ ಹಿಂಗಮ್ಮ? ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ಯಾವ್ಯಾವ ಟೈಮ್ಗೆ ಏನಾಗಬೇಕು ಅದಾಗಬೇಕಲ್ವಾ? ಆಗಲಿಲ್ಲ ಅಂದರೆ ನೀವು ಅದನ್ನು ಚೆಕ್ ಮಾಡಿಸ್ಕೋಬೇಕು. ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ. ಹಾಸ್ಪಿಟಲ್ಗಳು ಡಾಕ್ಟ್ರ್ ಎಲ್ಲ ಇರೋದೇನಕ್ಕೆ? ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ ಹಾಸ್ಪಿಟಲಿಗೆ ಬಂದು? ಅದೇ ಡಾಕ್ಟ್ರಿ, ಇನ್ನೇನಿಲ್ಲ, ಆಗುತ್ತೆ ಅನ್ಕೊಂಡು ನಾವು ಸುಮ್ಕೆ ಆದ್ವಿ. ಮತ್ತೆ ಯಾಕಾಗ್ಲಿಲ್ಲ? 3 ವರ್ಷದವರೆಗೂ ಕಾದಿದ್ದೀರಲ್ವಾ? 2 ವರ್ಷ ನೋಡ್ಬೇಕು, ಆಮೇಲೆ ಚೆಕ್ ಮಾಡಿಸ್ಕೋಬೇಕಲ್ವ ನಮ್ಮ. ಈ ಪ್ರತಿಯೊಬ್ರು ಇವಾಗ ಏನಿಲ್ಲ ಅಂದ್ರೂ 1 ವರ್ಷಕ್ಕೆ ಓಡ್ ಬರ್ತಾರೆ. ಮಕ್ಳಿಲ್ಲ ಏನಾಯ್ತೋ ಎತ್ಲು ಅಂತ ಎದುರುಕೊಂಡು ವರ್ಷಕ್ಕೆ ಓಡ್ ಬಂದ್ಬಿಡ್ತಾರೆ. ನೀವು 3 ವರ್ಷದವರೆಗೂ ಸುಮ್ಮನೆ ಇದ್ದೀರಲ್ಲ. ಏನೋ ತಪ್ಪಾಗ್ಬಿಟ್ಟೈತೆ ಡಾಕ್ಟ್ರೆ. ನೋಡ್ರಿ ಏನಾಗೈತೆ ಏನು ಎತ್ತ ಚೆಕ್ ಮಾಡಿ ಒಂದು ಸ್ವಲ್ಪ ಮೆಡಿಸನ್ ಎಲ್ಲ ಕೊಡಿ ಡಾಕ್ಟ್ರೆ. ಊಟ ತಿಂಡಿ ನಿದ್ದೆ ಎಲ್ಲ ಕರೆಕ್ಟಾಗಿದೆಯಾ? ಹ್ಞೂ ಡಾಕ್ಟ್ರೆ. ನಿಮ್ಮ ನೋಡಿದ್ರೆ ಏನೋ ನಮ್ಗೊಂದು ಸ್ವಲ್ಪ ಮನೋರೋಗ ಅಂತ ಕಾಣಿಸುತ್ತೆ ನಮಗೆ. ಹಂಗೆಲ್ಲ ಏನೂ ಇಲ್ಲ ಡಾಕ್ಟ್ರೆ, ಚೆನ್ನಾಗೇ ಇದ್ದೀನಿ ನಾನು. ಹಾಗನ್ನಿಸ್ತಾ ಇಲ್ವಲ್ಲ ನಮಗೆ? ನಿಮ್ಮ ನೋಡಿದ್ರೇನೆ ಏನೋ ಒಂಥರ ಯೋಚನೆಗೆ ಒಳಗಾಗಿದ್ದೀರಾ ಅಂತ ಕಾಣಿಸುತ್ತೆ. ಮಕ್ಕಳು ಬೇಕು ಅಂದರೆ ಇವೆಲ್ಲ ಬಿಟ್ಬಿಡ್ಬೇಕು. ಇವೆಲ್ಲ ಏನಿದ್ರು ಮಕ್ಕಳು ಮರಿ ಆದಮೇಲೆ ಯೋಚನೆ ಅವು ಇವು ಎಲ್ಲ ಮಾಡೋದು. ಇವಾಗೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಹೆಲ್ತಿಯಾಗಿರ್ಬೇಕು. ನ್ಯಾಚುರಲ್ ಆಗಿ ಮಕ್ಕಳಾದ್ರೆ ಅಷ್ಟೇ. ಆಮೇಲೆ ಈ ಥರ ಮೆಡಿಸನ್ನು ಅದು ಇದು ಎಲ್ಲ ತಗೊಂಡು ನಾವು ಹೆಲ್ತ್ ಚೆಕಪ್ ಇಂದ ಮಕ್ಕಳೆಲ್ಲ ಮಾಡ್ಕೋತೀವಿ ಅಂತಂದ್ರೆ ಅದಕ್ಕೆ ತಕ್ಕಾಗಿ ದೇಹ ಹೇಗೆ ಸಪೋರ್ಟ್ ಮಾಡುತ್ತೆ, ಮನಸ್ಸು ಕೂಡ ಹಾಗೆ ಸಪೋರ್ಟ್ ಮಾಡಬೇಕು. ಆರಾಮಾಗಿರ್ಬೇಕು, ಟೆನ್ಷನ್ ತಗೋಬಾರ್ದು. ಗೊತ್ತಾಯ್ತೇನ್ರಿ? ಆಯ್ತು ಡಾಕ್ಟ್ರೆ. ನಿತ್ಯ ಡಾಕ್ಟ್ರೆ, ಏನು ತೊಂದರೆ ಇರಲ್ಲ, ಮಕ್ಕಳಾಗುತ್ತಲ್ವ ಡಾಕ್ಟ್ರೆ? ನೋಡೋಣ, ಇನ್ನು ಏನು ಪ್ರಾಬ್ಲಮ್ ಆಗಿದೆ ಅಂತಾನೆ ಗೊತ್ತಿಲ್ವಲ್ಲ. ಚೆಕಪ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ತಿಂಗಳು ಅಂತ ಹೇಳ್ತೀವಿ. ನೀವು ಮಂತ್ಲಿಗೆ ಒಂದ್ಸರಿ ಒಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದೇ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮಾತ್ರೆಗಳನ್ನೆಲ್ಲ ತಗೊಂಡು ಸುಮ್ಮನೆ ಆಗ್ಬಿಡೋದಲ್ಲ, ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಎಷ್ಟು ತಿಂಗಳಾಗ್ಬೋದು ಡಾಕ್ಟ್ರೆ? ನಮ್ಮ ಹಾಸ್ಪಿಟಲಲ್ಲಿ ಸ್ಟಾರ್ಟಿಂಗ್ 3 ಮಂತ್ಸ್ಗೆ ಮೆಡಿಸನ್ ಕೊಡ್ತೀವಿ. ಅದು ಅವ್ರ ಹೆಲ್ತ್ ಮೇಲೆ ಹೋಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಇದೆ, ಎಲ್ಲ ನಾರ್ಮಲ್ ಇದೆ ಅಂತಂದರೆ ಬರೀ 3 ತಿಂಗಳಿಗೆ ಅಷ್ಟೇ ಕೊಡ್ತೀವಿ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಮೊದಲನೇ ಚೆಕಪ್ಪಲ್ಲಿ 3 ತಿಂಗಳು ಟೈಮ್ ಕೊಟ್ಟಿರ್ತೀವಲ್ವಾ, ಅದಾದಮೇಲೆ ಒಂದು ಚೆಕಪ್ ಇರುತ್ತೆ, ಅಂದರೆ ಸ್ಕ್ಯಾನಿಂಗು. ಅದರಲ್ಲೆಲ್ಲ ಫುಲ್ ನಾರ್ಮಲ್ ಅಂತ ಬಂದಾಗ ಸೊ ನೆಕ್ಸ್ಟ್ ಪ್ರೊಸೆಸಿಂಗು ಸ್ಟಾರ್ಟ್ ಮಾಡೋಣ. ಬಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಅದು ಇದು ಅಂತೆಲ್ಲ ಬಂದಾಗ ಇವ್ರ ಹಸ್ಬೆಂಡ್ದು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಅವ್ರನ್ನೂ ಕೂಡ ನೀವು ಕರ್ಕೊಂಬರ್ಬೇಕಾಗುತ್ತೆ. ಓಕೆನಾ? ಸರಿ ಡಾಕ್ಟ್ರೆ, ಆಯಿತು. ಏನು ಚೆಕಪ್ ಐತಿ ಎಲ್ಲ ಮಾಡಿರಿ ಡಾಕ್ಟ್ರೆ. ಒಟ್ನಾಗೆ ನಮ್ಮ ಲಕ್ಷ್ಮಿ ಹಾಕೊಂಬಂದು ಮಗ ಆಗ್ಬೇಕಷ್ಟೇ. ಆಯ್ತಾಯ್ತು, ಏನು ಹೆದರ್ಕೊಳಕ್ಕೆ ಹೋಗಬೇಡಿ. ನೋಡೋಣ, ಎಲ್ಲ ಚೆಕ್ ಮಾಡೋಣ. ಮ್ಯಾಮ್ ನಿತ್ಯ, ಇವ್ರನ್ನ ಕರ್ಕೊಂಡೋಗಿ. ಗೊತ್ತಲ್ಲ ಟೆಸ್ಟ್ ಎಲ್ಲ? ಹಾಂ ಮ್ಯಾಮ್. ಬ್ಲಡ್ ಚೆಕಪ್ ಒಂದು ಬರ್ಕೊಟ್ಟಿರ್ತೀನಿ ನಾನು. ಮಿಕ್ಕಿದೆಲ್ಲ ಟೆಸ್ಟ್ ಮಾಡಿ ಮತ್ತೆ ರಿಪೋರ್ಟ್ಸ್ ಎಲ್ಲ ನನಗೆ ತಗೊಬನ್ನಿ. ಡಾಕ್ಟ್ರು ಬರ್ತಾರೆ ಅಷ್ಟೊತ್ತಿಗೆ. ನೆಕ್ಸ್ಟ್ ನೋಡೋಣ. ಬನ್ನಿ ಮೇಡಮ್. ಮೇಡಮ್ ನಾವು ಹೋಗ್ಬೋದಾ? ಹಾಂ ಹೋಗಿ. ಮೇಡಮ್ ಎಷ್ಟೊತ್ತಾಗ್ಬೋದು? ಹೇಳಿಕ್ಕಾಗಲ್ಲ, ಬ್ಲಡ್ ರಿಪೋರ್ಟ್ ಬರಬೇಕಲ್ವಾ. ಆಮೇಲೆ ಸ್ಕ್ಯಾನಿಂಗ್ ಇರುತ್ತೆ, ಅದು ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಡಾಕ್ಟ್ರು ಬಂದು ಚೆಕಪ್ ಮಾಡಿ ಎಲ್ಲ ಆಗೋ ಅಷ್ಟರಲ್ಲಿ ಒಂದು ಮಧ್ಯಾಹ್ನ ಆಗುತ್ತೆ. ಸರಿ ಡಾಕ್ಟ್ರೆ. ಕುತ್ಕೊಂಡಿರಿ, ಬ್ಲಡ್ ರಿಪೋರ್ಟ್ ಬರಲಿ. ಸರಿ ಸಿಸ್ಟರ್, ಆಯಿತು. ಇನ್ನೊಂದು 5 ನಿಮಿಷ ಸ್ಕ್ಯಾನಿಂಗ್ ಕರಿತೀವಿ, ಬನ್ನಿ ಅವಾಗ. ಆಯಿತು ಸಿಸ್ಟರ್. ಲಕ್ಷ್ಮಿಕ, ಏನು ಹೆದರ್ಕೊಳಕ್ಕೆ ಹೋಗ್ಬೇಡ, ಡಾಕ್ಟ್ರ್ ಹೇಳಿದಾರಲ್ಲ. ಸರಿ ಜಾನಕಿ, ಆಯಿತು. ಬ್ಲಡ್ ತಗೊಂಡಿದ್ದು ಕೈ ನೋವಾಯ್ತಾ? ಏನಿಲ್ಲ ಜಾನಕಿ, ಒಂಚೂರು ನೋವಾಯ್ತು ಅಷ್ಟೇ. ಅಷ್ಟೇ ಅಕ್ಕ, ಇಂಜೆಕ್ಷನ್ ಚುಚ್ಚಿದ್ರು ಅಷ್ಟೇನೆ, ಏನು ತೊಂದರೆ ಆಗಲ್ಲ. ಸರಿ, ಆರಾಮಾಗಿ ಕುತ್ಕೊ ನೀನು. ಎಲ್ಲೂ ಹೋಗ್ಬೇಡ ಜಾನಕಿ, ಇಲ್ಲೇ ಇರು. ಮೆಡಿಸನ್ ಏನಾದರೂ ಹೇಳಿದ್ರೆ ತರಬೇಕು ಅಕ್ಕ. ನೀನು ಆರಾಮಾಗಿ ಮಲ್ಕೋ, ಇನ್ನೂ ಮಧು ಡಾಕ್ಟ್ರು ಬರಲಿ. ಅವ್ರು ಬಂದಮೇಲೆ ಎಲ್ಲ ಚೆಕ್ ಮಾಡ್ತಾರೆ. ಯಪ್ಪ, ಏನು ಹೇಳ್ತಾರೋ ಏನೋ, ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಜಾನಕಿ. ಸುಮ್ಮನೆ ಏನೇನೋ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮಕ್ಕಳು ಹಾಗೆ ಆಗ್ತವೆ ಅಂತ ಡಾಕ್ಟ್ರು ಹೇಳೋರಿ. ಏನೂ ಪ್ರಾಬ್ಲಮ್ ಆಗಲ್ಲ, ನೀನು ಏನೇ ಹೆದರ್ಕೊಂಬೇಡ. ಮೇಡಮ್ ಬನ್ನಿ, ಡಾಕ್ಟ್ರು ಕರೀತಾ ಇದ್ದಾರೆ. ಇಬ್ಬರು ಬರಬೇಕಾ? ಹಾಂ ಬನ್ನಿ, ಒಂದು ಸ್ವಲ್ಪ ಮೆಡಿಸನ್ ಹೇಳ್ತೀನಿ, ನೀವು ತೊಗೊಂಬರಿವ್ರಂತೆ. ಇವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಸ್ಕ್ಯಾನಿಂಗ್ ಇದೆ ಇವಾಗ. ಮಧು ಡಾಕ್ಟ್ರು ಬಂದಿದ್ದಾರೆ ಸಿಸ್ಟರ್? ಹಾಂ ಬಂದಿದ್ದಾರೆ, ಬನ್ನಿ. ಯಪ್ಪ ಜಾನಕಿ, ಮಧು ಡಾಕ್ಟ್ರು ಬಂದವರಂತೆ. ಬರಲಿ ಸುಮ್ಮನಿರಕ್ಕ, ನಾನು ಅವ್ರಿಗೆ ಕಾಯ್ತಾ ಇದ್ದೆ. ಇನ್ನೂ ಒಳ್ಳೇದೇ ಅಲ್ವಾ? ನಾನೇನು ಮಾತಾಡಲ್ಲ, ನೀನೇ ಮಾತಾಡು. ನಾನೇ ಮಾತಾಡ್ತೀನಿ ಬಿಡು, ನಿನಗೆ ಯಾರು ಹೇಳಿದ್ರು ಮಾತಾಡು ಅಂತ. ಸರಿ ನಡಿ ಹೋಗೋಣ. ಆಮೇಲೆ ಸ್ಕ್ಯಾನಿಂಗ್ ಮಾಡತ್ತಕ್ಕೆಲ್ಲ ಕುಯ್ಯೋ ಪಯ್ಯೋ ಅಂತ ಅನ್ಬೇಡ, ಗೊತ್ತಾಯ್ತಾ? ಕ್ಲೀನಾಗಿ ಅವ್ರಿಗೆ ಗೊತ್ತು ಏನು ಮಾಡಬೇಕು ಅನ್ನೋದು. ಸುಮ್ಮನೆ ಇರ್ಬೇಕು ನೀನು. ಜಾನಕಿ, ಹ್ಞೂ ಅಕ್ಕ, ಫಸ್ಟ್ ಟೈಮ್ ಅಲ್ವಾ, ಆಮೇಲೆ ಸುಮ್ಮನೆ ಎದುರ್ಕೊಂಡ್ಬಿಟ್ಟಿ ಅಂತ. ಆಮೇಲೆ ಕರೆಂಟಿಂದು ಅದೆಲ್ಲ ನೋಡ್ಬಿಟ್ಟು. ಸ್ಕ್ಯಾನಿಂಗ್ ಅಂದರೆ ನನಗೆ ಗೊತ್ತಿಲ್ಲ ಜಾನಕಿ, ಅದನ್ನೇ ಹೇಳ್ತಿರೋದು. ಫಸ್ಟ್ ಟೈಮ್ ಅಲ್ವಾ ನೀನು ಬಂದಿರೋದು. ಆ TV ಎಲ್ಲ ಇಕ್ಕಿರ್ತಾರೆ, ಅದರಲ್ಲೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ನಿನಗೆ ಪ್ರಾಬ್ಲಮ್ ಆಗೈತೆ ಅಂತ.
ನಿಂಗೆ ಹೆಂಗ್ ಗೊತ್ತಿದ್ದೆಲ್ಲನು? ಅಯ್ಯೋ ನಮ್ಮ ಅಣ್ಣನ ಹೆಂಡತಿಗೆಲ್ಲ ತೋರಿಸ್ಬೇಕಾದ್ರೆ ನಾನೇ ಅಕ್ಕ ಜೊತೆಗಿದ್ದು. ಹೌದಾ? ಹ್ಞೂ, ಹಂಗಾಗಿ ಒಂದು ಸ್ವಲ್ಪ ನೋಡ್ಕೊಂಡಿದ್ದೀನಿ ಅಷ್ಟೇ ನಾನೆಲ್ಲಾನು. ಏನು ಆಗಲ್ಲ ನಡಿ. ಸರ್ ನಿಮ್ಮನ್ನು ಹುಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ನಲ್ವಾ, ಅವ್ರು ಬಂದಿದ್ದಾರೆ ಸರ್. ಕರೀರಿ ಒಳಗೆ. ಬನ್ನಿ ಮೇಡಮ್, ಡಾಕ್ಟರ್ ಕರೀತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೇ. ನೀವಾ? ನಾವೇ ಡಾಕ್ಟರ್, ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದು. ನಿತ್ಯ ಒಂದು ನಿಮಿಷ ಇಲ್ಲೇ ರೀ. ಓಕೆ ಸರ್. ಬನ್ನಿ ಕೂತ್ಕೊ ಬನ್ನಿ. ಸಿಸ್ಟರ್ ಕಾಫಿ ಟೀ ಏನಾದರೂ ತೊಗೊತೀರಾ? ಅಯ್ಯೋ ಬೇಡ ಡಾಕ್ಟ್ರೇ, ಕಾಫಿ ಟೀ ಎಲ್ಲ ಏನು ಬೇಡ. ನಿತ್ಯ ಪೇಷಂಟ್ ಯಾರು? ಸರ್ ಇವರು ಒಬ್ರು ಪೇಷಂಟ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಅದೇ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ಯಾನಿಂಗ್ ಸೆಂಟರ್ಗೆ ಹರ್ಷ ಮೇಡಮ್ ಬರ್ಕೊಟ್ಟಿದ್ದಾರೆ ಸರ್. ಬ್ಲಡ್ ರಿಪೋರ್ಟ್ಗೆಲ್ಲ ಕಳಿಸಿದ್ದೀನಿ. ಸೊ ಇವಾಗ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಮೇಲೆ ನೀವು ಅದನ್ನು ರಿಪೋರ್ಟು ಹೇಳಬೇಕು ಸರ್. ಯಾರಿಗೆ ಸಿಸ್ಟರ್? ಅದೇ ಡಾಕ್ಟ್ರೇ, ಜಯಕುಮಾರ್ ಬೀಗ್ರು ಇದ್ದಾರಲ್ಲ, ಅದೇ ವೀಣಕ್ಕ ಅವರು. ಹಾಂ ಹೇಳಿ. ಅದೇ ಪುಟ್ಟಕ್ಕ ಇದ್ದಾರಲ್ಲ, ಅವ್ರ ಮಗಳೇ ಡಾಕ್ಟ್ರೇ. ನಮ್ಮ ಅಕ್ಕನೇ, ಇಬ್ರು ಒಂದೇ ಮನೆಗೆ ಇರೋದು. ಹೌದಾ? ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಡಾಕ್ಟ್ರೇ. ಸರಿ, ಏನು ಪ್ರಾಬ್ಲಮ್ಮು? ಅದೇ ಡಾಕ್ಟ್ರೇ, ಮದುವೆ ಆಗಿ 3 ವರ್ಷ ಆಗೈತೆ, ಇನ್ನೂ ಮಕ್ಕಳಿಲ್ಲ. ಏನು ಸಮಸ್ಯೆ ಐತೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಚೆಕಪ್ಪಿಗೆ ಕರ್ಕೊಂಬಂದಿದ್ದೀನಿ ಡಾಕ್ಟ್ರೇ. ಅವ್ರು ಯಾರೋ ಇನ್ನೊಬ್ರು ಲೇಡಿ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಬ್ಲಡ್ ರಿಪೋರ್ಟ್ಗೆಲ್ಲ ಕಳ್ಸವ್ರೆ. ಇವಾಗ ಸ್ಕ್ಯಾನಿಂಗಿಗೆ ಬರ್ಕೊಟ್ಟವ್ರೆ ಡಾಕ್ಟ್ರೇ. ಓಕೆ ಮಿಕ್ಕಿದ್ದು ನಾನು ನೋಡ್ಕೊತೀನಿ ಬಿಡಿ. ಸಿಸ್ಟರ್ ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ಇಮಿಡಿಯೇಟ್ ಪೇಷಂಟ್ ಇಲ್ಲಿ ಕರ್ಕೊಂಬನ್ನಿ. ಹಾಗೆ ಬ್ಲಡ್ ರಿಪೋರ್ಟು ಅಷ್ಟೇ, ಸ್ಕ್ಯಾನಿಂಗ್ ರಿಪೋರ್ಟು ಅಷ್ಟೇ ಫಾಸ್ಟಾಗಿ ಆಗಬೇಕು. ಇನ್ನು ಅರ್ಧ ಗಂಟೆಲಿ ತೊಗೊಂಬನ್ನಿ. ಹಾಗೆ ಹರ್ಷ ಮೇಡಮ್ ಜೊತೆಲೇ ಇರೋಕ್ಕೆ ಹೇಳಿ. ಪೂರ್ತಿ ಮೆಡಿಕಲ್ ಚೆಕಪ್ ಮಾಡೋಕ್ಕೆ ಹೇಳಿ. ಹಾಗೆ ಎಂಟ್ರಿ ಫೀಸು ರಿಟರ್ನ್ ಮಾಡಿಬಿಟ್ಟು ಫ್ರೀ ಚಾರ್ಜ್ ಮಾಡಿ. ಓಕೆ ಸರ್. ತುಂಬ ಥ್ಯಾಂಕ್ ಯು ಸರ್. ಫ್ರೀ ಚಾರ್ಜೆಲ್ಲ ಏನೂ ಬೇಡ ಸರ್. ಏನು ಚಾರ್ಜ್ ಆಗುತ್ತೆ ಅದನ್ನು ಮಾಡಿ ನಾನು ಪೇ ಮಾಡ್ತೀನಿ. ಪರವಾಗಿಲ್ಲ ಸಿಸ್ಟರ್, ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ. ನೀವೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿಲ್ವಾ? ಇಲ್ಲ ಡಾಕ್ಟ್ರೆ, ಅವೆಲ್ಲ ಎಲ್ಲಿ ಮಾಡ್ಸಕ್ಕೆ ಹೋಗೋಣ, ಮಾಡಿಸಿಲ್ಲ ಡಾಕ್ಟ್ರೆ. ಸರಿ, ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಯಾಕಂದರೆ ಇವ್ರಿಗೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಹೌದಾ ಡಾಕ್ಟ್ರೆ? ಹೌದು. ಹಾಗೆ ಇವತ್ತೇನಿದೆ ಮೆಡಿಕಲ್ ಚೆಕಪ್ ಎಲ್ಲ ನಾನು ಫ್ರೀ ಚಾರ್ಜ್ ಮಾಡ್ತೀನಿ. ಹಾಗೆ ಇವ್ರಿಗೆ ಇನ್ನೂ ತುಂಬ ಚೆಕಪ್ ಎಲ್ಲ ಇರುತ್ತಲ್ವಾ, ಸೊ ಇನ್ನೂ ಟೈಮ್ ಹಿಡಿಯುತ್ತೆ. ಹಾಗಾಗಿ ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಸಡನ್ನಾಗೆಲ್ಲ ಮಾಡಿಸಿದ್ರೆ ಆಗುತ್ತಾ ಸರ್? ಫಸ್ಟು ಮಾಡಿಸ್ಕೊಳ್ಳಿ, ಆಮೇಲೆ ನೋಡೋಣ. ಸರಿ ಸರ್, ಅದರಿಂದ ಒಳ್ಳೇದಾಗ್ತದೆ ಅಂದರೆ ಮಾಡಿಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಲ್ವಾ, ಸೊ ಅದಕ್ಕಾಗಿ ಹೇಳಿದೆ. ಏಕೆ ಅಂದರೆ ಅದು ಪರ್ಮನೆಂಟಾಗಿ ಮನೇಲಿ ನಿಮ್ಮ ಒಂದು ಕುಟುಂಬಕ್ಕೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಹೌದಾ? ಯಾರು ಬೇಕಾದ್ರೂ ತೋರಿಸ್ಕೋಬೋದಾ ಡಾಕ್ಟ್ರೆ? ಹೌದು, ಕಡಿಮೆದೇ ಮಾಡಿಸ್ಕೊಡ್ತೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವರ್ಷಕ್ಕೆ ಅಂತ ಇಷ್ಟು ಕಟ್ಕೊಂಡು ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ. ವರ್ಷಕ್ಕೆ ಕಟ್ಟದ? ಹಂಗಾದ್ರೆ ಮಾಡಿಸ್ಕೊಡಿ ಡಾಕ್ಟ್ರೆ. ಮತ್ತು ನಮ್ಮ ಹಾಸ್ಪಿಟಲಲ್ಲಿ ನಾವೇ ಇದ್ದೀವಿ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅದು ಡಾಕ್ಟ್ರೆ, ಮದುವೆಗೆಲ್ಲ ಬಂದಿದ್ರಲ್ಲ, ಅಲ್ಲಿ ನಮ್ಮ ಫ್ರೆಂಡ್ಗಳೆಲ್ಲ ನೋಡಿದ್ರು ನಿಮ್ಮನ್ನ, ಹಂಗಾಗಿ ಅವರು ಅಡ್ರೆಸ್ ಕೊಟ್ಟರು ಡಾಕ್ಟ್ರೆ. ಹಾಂ ಹೌದು, ಉಮಾ ವಸಂತಿ ಅನು ಅಂತ ಎಲ್ಲ ಇದ್ರಲ್ಲ ಅವರಲ್ವಾ? ಹಾಂ ಡಾಕ್ಟ್ರೆ, ಅವರೇ ಹೇಳಿದ್ದು. ಒಳ್ಳೇದೇ ಆಯಿತು ಬಿಡಿ. ಆಮೇಲೆ ಡಾಕ್ಟ್ರೆ, ನಮ್ಮ ಲಕ್ಷ್ಮಿ ಅಕ್ಕಂಗೆ ಮಕ್ಕಳು ಆಗ್ತಾವಲ್ವಾ ಡಾಕ್ಟ್ರೆ? ಏನು ಸಮಸ್ಯೆ ಆಗಲ್ವಾ? ನೋಡೋಣ, ಇನ್ನೂ ರಿಪೋರ್ಟ್ ಬರಲಿ. ಏನಿದೆ ಅಂತ ನೋಡಿ ಚೆಕ್ ಮಾಡಿ ಆಮೇಲೆ ಹೇಳ್ತೀವಿ. ಆಗೋದೇ ಇಲ್ಲ ಅಂತ ಏನು ಹೇಳಲ್ಲ. ಸೊ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಏನು ಭಯಪಡೋ ಅಂಥದ್ದೇನಿಲ್ಲ, ಎಲ್ಲದಕ್ಕೂ ಮೆಡಿಸನ್ಸ್ ಇದೆ. ಸೊ ಅವರು ಕೂಡ ಹೆಲ್ತಿಯಾಗೇ ಇದ್ದಾರಲ್ವಾ? ಹ್ಞೂ ಡಾಕ್ಟ್ರೆ, ಹೆಲ್ತಿಯಾಗೇ ಇದ್ದಾರೆ. ಮತ್ತೆ ಆಗುತ್ತೆ ಬಿಡಿ, ಏನು ಸಮಸ್ಯೆ ಇಲ್ಲ. ಮೇ ಕಮಿಂಗ್ ಸರ್? ಹಾಂ ಬನ್ನಿ ಸರ್. ರಿಪೋರ್ಟ್ ಭಯಪಡೋ ಅಂಥದ್ದೇನೂ ಇಲ್ಲ ಸಿಸ್ಟರ್, ಎಲ್ಲ ನಾರ್ಮಲ್ ಇದೆ. ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೆ ತುಂಬ ಭಯಪಡೋ ಅಂಥದ್ದೇನಿಲ್ಲ. ಸೊ ಇವಾಗ ನಾವು ಕೊಡುವಂಥ ಮೆಡಿಸನ್ನ ತೊಗೊಂಡ್ರೆ ನಾರ್ಮಲಾಗಿ ಬರುತ್ತೆ. ಬೇರೆ ಏನೂ ಪ್ರಾಬ್ಲಮ್ ಇಲ್ವಾ ಡಾಕ್ಟ್ರೆ? ಇಲ್ಲ ಸಿಸ್ಟರ್, ಆ ಥರ ಭಯಪಡೋ ಅಂಥದ್ದೇನಿಲ್ಲ. 100% ಮಕ್ಕಳಾಗುತ್ತೆ. ಸೊ ಎಲ್ಲ ನಾರ್ಮಲ್ ಇದೆ, ನ್ಯಾಚುರಲ್ ಆಗಿದೆ. ಸೊ ಇವಾಗ ಮೆಡಿಸನ್ ಕೊಡ್ತೀವಿ, ಅದನ್ನು ತೊಗೊಳಕ್ಕೆ ಹೇಳಿ. ಆರಾಮಾಗಿ 3 ತಿಂಗಳಿಗೆ ಬನ್ನಿ ನೀವು. 3 ತಿಂಗಳು ತೊಗೊಂಡು ಇದು ಮೆಡಿಸನ್ನು, ಇದಾದಮೇಲೆ ಬನ್ನಿ. ಅಷ್ಟರಲ್ಲಿ ಹೇಳೋಕ್ಕಾಗಲ್ಲ, ಅವರು ಕನ್ಸೀವ್ ಆದರೂ ಆಗ್ಬೋದು. ನಿಜವಾಗ್ಲೂ ಡಾಕ್ಟ್ರೆ? ನಿಜನಾ? ಡಾಕ್ಟ್ರ್ ಸುಳ್ಳು ಹೇಳೋಕ್ಕಾಗುತ್ತಾ ಹೇಳಿ? ಮತ್ತೆ ಇನ್ನೊಂದ್ಸರಿ ಸ್ಕ್ಯಾನಿಂಗು ಎಲ್ಲ ಏನಾನ ಇರ್ತದೆ ಡಾಕ್ಟ್ರೆ? ಹಾಂ ಇರುತ್ತೆ. ಈ 3 ಮಂತ್ಸ್ ಆದಮೇಲೆ ಅಕಸ್ಮಾತ್ ಏನಾದರೂ ಅವ್ರು ಕನ್ಸೀವ್ ಆದರೂ ಅಂದರೆ ಸ್ಕ್ಯಾನಿಂಗ್ ಎಲ್ಲ ಮತ್ತೆ ಇರುತ್ತೆ, ಹೇಳ್ತೀವಿ, ಅದೆಲ್ಲ ಬರ್ಕೊಡ್ತೀವಿ. ರೆಗ್ಯುಲರಾಗಿ ತೋರಿಸಿ ಅಷ್ಟೇ. ಸರಿ ಡಾಕ್ಟ್ರೆ, ನಾವು ಇವಾಗ ಏನಾನ ಪ್ರಾಬ್ಲಮ್ ಇದ್ದು ಏನಾನ ಇಲ್ಲೆಲ್ಲ ಚೆನ್ನಾಗಿದ್ದು ಏನೂ ಆಗಲ್ಲ ಅಂತಂದರೆ ಬೇರೆ ಏನಾನ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬೇರೆ ಪ್ರಯತ್ನನಾ? ಅದೇ ಡಾಕ್ಟ್ರೆ, ಅದೇ ಏನಾನ ಪೂಜೆ ವ್ರತ ಗೀತ ಅದೆಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಆ ಥರ ಎಲ್ಲ ಏನಿಲ್ಲ ಸಿಸ್ಟರ್, ಹಾಗೆಲ್ಲ ಏನು ಡೀಪಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟೇ. ಬಟ್ ಅದರಿಂದನೇ ತೊಂದರೆ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಹೆಲ್ತಿಯಾಗೇ ಇದ್ದಾರೆ. ಅದೇ ಹೇಳಿದ್ನಲ್ವ, ಸ್ವಲ್ಪ ಪ್ರಾಬ್ಲಮ್ ಇದೆ. ಮೆಡಿಸನ್ ಕೊಟ್ಟರೆ ಇವಾಗ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಲ್ವಾ. 3 ಮಂತ್ಸ್ ಅಷ್ಟೇ, ಅದು ಮೆಡಿಸನ್ ತೊಗೊಂಡ್ಲಿ ಅವರು, ಆಮೇಲೆ ಬನ್ನಿ. ಸರಿ ಡಾಕ್ಟ್ರೆ, ಅದು ಏನು ಅಂತ ತಿಳ್ಕೊಬೋದಾ? ಅದು ನಿಮಗೆ ಅರ್ಥ ಆಗಲ್ಲ ಬಿಡಿ ಸಿಸ್ಟರ್. ನೆಕ್ಸ್ಟು ಇದೇನೋ ಮೆಡಿಸನ್ ಎಲ್ಲ ತೊಗೊಂಡಾಗ ಮಂತ್ಲಿ ಪ್ರಾಬ್ಲಮ್ಮು ಏನೇ ಇದ್ದರೂ ಕೂಡ ಬಂದು ಚೆಕಪ್ ಮಾಡಿಸ್ಕೊತಾ ಇರಬೇಕು, ಅರ್ಥ ಆಯ್ತಾ? ಹಾಗೆ ಇದ್ರ ಜೊತೆಗೆ
ಇವ್ರು ಮೆಡಿಸನ್ ತೊಗೊಳೋದ್ರ ಜೊತೆಗೇ ಇದರಲ್ಲಿ ಪವರ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಹಣ್ಣುಗಳನ್ನ ಕಂಪಲ್ಸರಿ ಕೊಡಲೇಬೇಕು ನೀವು. ಹಾಗೆ ರೆಸ್ಟ್ ಅಂತೂ ಜಾಸ್ತಿ ಬೇಕಾಗುತ್ತೆ. ನಿದ್ದೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಬೇಕು. ಹಾಗೆ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಕೂಡ ತೊಗೋಬೇಕು. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಆಗ್ತಾ ಇರಬೇಕು. ಈ ಮೆಡಿಸನ್ ತೊಗೊಳೋದ್ರಿಂದ ಮಿಸ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಸರಿ ಡಾಕ್ಟ್ರೇ, ಚೆನ್ನಾಗಿ ನೋಡ್ಕೊಂತೀವಿ. ಹಾಗಾದರೆ ನಾವು ಇವಾಗ ಹೊರಡ್ಬೋದಾ ಡಾಕ್ಟ್ರೇ? ಆ ರಿಪೋರ್ಟ್ಸ್ ಬಂದಮೇಲೆ ಇನ್ನೇನು ಕೆಲಸ ಇಲ್ಲ, ಕರ್ಕೊಂಡು ಹೋಗ್ಬೋದು. ಸರಿ, ನೀವು ಯಾವಾಗಾದ್ರೂ ಬನ್ನಿ ಡಾಕ್ಟರ್ ನಮ್ಮ ಮನೆಗೆ ಒಂದ್ಸರಿ. ಖಂಡಿತ ಬರ್ತೀನಿ. ನಿತ್ಯ ಮೆಡಿಸನ್ ಎಲ್ಲ ಇದರಲ್ಲಿ ಬರೆದಿದ್ದೀನಿ. ಸೊ ಏನಿದೆ ಎಲ್ಲನೂ ಪ್ಯಾಕ್ ಮಾಡಿಕೊಡಿ. ಹಾಗೆ ಫ್ರೀ ಚಾರ್ಜ್ ಮಾಡಿ. ಈಗೇನು ಎಂಟ್ರಿ ಫೀಸ್ ಎಲ್ಲ ತೊಗೊಂಡಿದ್ರೆ ಅದನ್ನು ರಿಟರ್ನ್ ಮಾಡಿ. ಓಕೆ? ಶೋರ್ ಸರ್. ಮೇಡಮ್ ಬನ್ನಿ. ಡಾಕ್ಟ್ರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವಿನ್ನು ಬರ್ಬೋದಾ? ಪರವಾಗಿಲ್ಲ ಸಿಸ್ಟರ್, ಖಂಡಿತ ಬನ್ನಿ. ಆದರೆ 3 ತಿಂಗಳಿಗಾಗೋಷ್ಟು ಮೆಡಿಸನ್ ಕೊಟ್ಟಿರ್ತೀನಿ. ಎಲ್ಲ ಮುಗೀತು ಅಂತ ಸುಮ್ಮನೆ ಕೂರೋ ಹಾಗಿಲ್ಲ, ಆಯಿತಾ? ಅದು ಮುಗ್ದಿದ ತಕ್ಷಣವೇ ನೀವು ಹಾಸ್ಪಿಟಲ್ಗೆ ವಿಸಿಟ್ ಮಾಡಲೇಬೇಕು. ಸರಿನಾ? ಸೊ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಸೊ ವಿಸಿಟ್ ಮಾಡಲೇಬೇಕು. ಯಾಕಂದರೆ ನಾವು ನೆಕ್ಸ್ಟ್ ಪ್ರೊಸೆಸಿಂಗು ಸ್ಟಾರ್ಟ್ ಮಾಡೋದಕ್ಕೆ. ಓಕೆ? ಖಂಡಿತ ಕರ್ಕೊಂಬರ್ತೀನಿ ಡಾಕ್ಟ್ರೇ. ಸರಿ, ನೀವಿನ್ನು ಹೊರಡ್ಬೋದು.